ಹಾಯ್ ಹಲೋ ಫ್ಯಾಮಿಲಿ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಮ್ಮ ಭೂಮಿಕಾ. ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೆ. ಯಾಕಂದರೆ ಧನುರ್ಮಾಸ ಪೂಜೆ ಬೆಳಿಗ್ಗೆ ಬೇಗ ಮಾಡಬೇಕು ಅಂತ. ಹಾಗೆ ನಮ್ಮಮ್ಮ ನನಗೆ ಎಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕಿ ಕೊಟ್ಟರು. ನೋಡಿ ರಂಗೋಲಿ ಹೇಗಿದೆ, ಸಿಂಪಲ್ಲಾಗಿ ನಮ್ಮಮ್ಮ ಬಿಡಿಸ್ತಿದ್ರು. ನಮ್ಮಮ್ಮ ಇದೇ ಥರ ಎಳೆ ರಂಗೋಲಿನೇ ಬಿಡಿಸೋದು ಜಾಸ್ತಿ. ಹಾಗಾಗಿ ಇದನ್ನೇ ತೋರಿಸ್ತಾ ಇದ್ದೀನಿ. ನಾನು ಬೇರೆ ಥರ ಬಿಡಿಸ್ತೀನಿ, ಈ ಥರದ್ದೆಲ್ಲ ನಂಗೆ ಬರಲ್ಲ. ಹಾಗೆ ನಮ್ಮಮ್ಮ ಬಿಡಿಸ್ತಾರೆ. ಅದು ತುಳಸಿ ಕಟ್ಟೆ ಮುಂದೆ ಸ್ವಲ್ಪ ಬಿಡಿಸಿದ್ರು. ಈಗ ದೊಡ್ಡ ರಂಗೋಲಿ ಬಿಡಿಸ್ತಾ ಇದ್ದಾರೆ. ತೀರಾ ದೊಡ್ಡದು ಅಲ್ಲ, ತೀರಾ ಚಿಕ್ಕದು ಅಲ್ಲ, ಚೆನ್ನಾಗಿದೆ ರಂಗೋಲಿ. ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ರಂಗೋಲಿ ಅಂತ. ಹಾಗೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಪ್ರತಿ ವರ್ಷ ಧನುರ್ಮಾಸದಲ್ಲಿ ಒಂದು 5 ಡೇಸ್ ಆದರೂ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಕೊಂಡು ಬರ್ತಿದ್ದೆ. ಬೆಳಿಗ್ಗೆ ಎದ್ದು ಧನುರ್ಮಾಸ ಪೂಜೆ ಮಾಡ್ತಿದ್ದೆ. ಬಟ್ ಈ ವರ್ಷ ಅಷ್ಟಾಗಿಲ್ಲ. ಹಾಗಾಗಿ ಸಂಕ್ರಾಂತಿ ಹಬ್ಬದ ದಿನ ಒಂದು ದಿನ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ತುಂಬ ಚಳಿ ಸುಡಿರೋದ್ರಿಂದ ತುಂಬ ಶೀತ ಆಗಿಬಿಡುತ್ತೆ, ಮತ್ತು ನನ್ನ ಮಗಳಿಗೂ ಶೀತ ಆಗಿಬಿಡುತ್ತೆ, ನನ್ನಿಂದ ನನ್ನ ಮಗಳಿಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಧನುರ್ಮಾಸ ಪೂಜೆ ಮಾಡಿಲ್ಲ. ಆದರೂ ಬಿಡೋಕ್ಕಾಗ್ದಲೇ ಹಬ್ಬದ ದಿನ ಒಂದಿನ ಹೋಗಿ ಬಂದೆ ಅಷ್ಟೇ. ಆದರೆ ಪ್ರತಿ ವರ್ಷವೂ ನಾನು 5 ಡೇಸ್ ಆದರೂ ಮಾಡ್ತಾಯಿದ್ದೆ. ನನ್ನ ಬರ್ಡೇ ಇತ್ತು 12ಗೆ, ಅಲ್ಲಿಂದ ಪೂರ್ತಿ 5 ಡೇಸ್ ಆದರೂ ಮಾಡ್ತಾಯಿದ್ದೆ. ಆದರೆ ಈ ವರ್ಷವೇ ಮಿಸ್ ಆಗಿದ್ದು. ಆದರೂ ಪರವಾಗಿಲ್ಲ, 1 ಡೇ ಆದರೂ ಮಾಡಿದ್ದೀನಿ ಅನ್ನೋ ತೃಪ್ತಿ ಇದೆ ನನಗೆ. ಇಲ್ಲಿ ನನಗೆ ಅಮ್ಮನೇ ಎಲ್ಲ ಸಪೋರ್ಟ್ ಮಾಡಿದ್ರು. ಎಲ್ಲ ರಂಗೋಲಿ ಎಲ್ಲ ಬಿಡಿಸಿ, ಗುಡಿಸಿ, ಒರೆಸಿ, ನೆಲ ಒರೆಸಿ, ಕಸ ಹೊಡೆದು ನೆಲ ಎಲ್ಲ ಒರೆಸಿ ನನಗೆ ಕೊಟ್ಟರು. ಪೂಜೆ ಒಂದು ನಾನು ಮಾಡಿದೆ ಅಷ್ಟೇ, ಇನ್ನೆಲ್ಲನೂ ನಮ್ಮಮ್ಮನೇ ರೆಡಿ ಮಾಡಿಕೊಟ್ರು. ಆದರೆ ನಮ್ಮ ಮನೇಲಿ ಹೀಗಿರ್ತಿರ್ಲಿಲ್ಲ, ನಾನೇ ಮಾಡ್ತಿದ್ದೆ. ಅಂದರೆ ನನ್ನ ಗಂಡನ ಮನೆಯಲ್ಲಿ ಎಲ್ಲ ನಾನೇ ಮಾಡಿಕೊಂಡು ಹೋಗ್ತಾಯಿದ್ದೆ. ಆದರೂ ಎಲ್ಲ ನನಗೇನೋ ಒಂಥರ ಖುಷಿ. ಈ ಧನುರ್ಮಾಸ ಪೂಜೆಯಲ್ಲಿ ಬೆಳಿಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗಿ ಬರೋದು, ಮನೆಯಲ್ಲೆಲ್ಲ ಪೂಜೆ ಮಾಡೋದು, ಏನೋ ಒಂಥರ ಖುಷಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ವರ್ಷವೂ ಗೊತ್ತಿಲ್ಲ, ಈ ವರ್ಷವೂ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡು ಪಾಪು ಇದ್ದೂ ಮಾಡ್ತೀನಿ ಅಂತ ಮಾಡಿದೆ. ನೋಡಿ, ಈಗ ರಂಗೋಲಿ ಕಂಪ್ಲೀಟ್ ಆಗ್ತಾ ಬರ್ತಿದೆ. ರಂಗೋಲಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ರಂಗೋಲಿ ಎಲ್ಲ ಮುಗಿದ ಮೇಲೆ ಕಸ ಹೊಡೆದು ನೆಲ ಒರೆಸ್ಕೊಟ್ರು ಅಮ್ಮ ಎಲ್ಲ. ಆಮೇಲೆ ನಾನು ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ತೊಳ್ಕೊಂಡು ಬೆಳ್ಕೊಂಡು ದೇವ್ರ ವಿಗ್ರಹ ಎಲ್ಲ ರೆಡಿ ಮಾಡಿ ಮನೆಯಲ್ಲೂ ಪೂಜೆ ಮುಗಿಸ್ದೆ. ಪೂಜೆ ಮುಗಿಸಿದ ನಂತರ ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ನೋಡಿ, ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಅಲ್ಲೇ ನಮ್ಮ ಊರಲ್ಲೇ ಇರೋ ಅಂತರಘಟ್ಟಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗೆ ಇದು ನಮ್ಮ ಆಂಟಿ ಮನೆ ಮುಂದ್ಗಡೆ ರಂಗೋಲಿ ಇತ್ತು, ಅದೊಂದು ಕ್ಯಾಪ್ಚರ್ ತೆಕ್ಕೊಂಡಿದ್ದೆ. ಹಾಗೆ ದೇವಸ್ಥಾನದೊಳಗಡೆ ಬಂದು ಪೂಜೆ ಎಲ್ಲ ಮಾಡಿಕೊಂಡೆ. ಅಲ್ಲಿ ಬಾಗಿಲಿಗೆಲ್ಲ ಪೂಜೆ ಮಾಡ್ಬೋದು, ನಾವು ಎಲ್ಲ ಮಾಡ್ತಾರೆ. ಹಾಗಾಗಿ ನಾನು ಎಲ್ಲ ಒಂದು ಪ್ಲೇಟಲ್ಲಿ ರೆಡಿ ಮಾಡ್ಕೊಂಡು ಬಂದಿದ್ದೆ.
ಗೆಜ್ಜೆ ಬತ್ತಿ, ಅರಿಶಿನ, ಕುಂಕುಮ ಮತ್ತು ಸಂಕ್ರಾಂತಿ ಕಾಳು ಎಲ್ಲ ಸಂಕ್ರಾಂತಿಗೆ ಏನೇನು ಯೂಸ್ ಮಾಡ್ತಾರೆ ಅದೆಲ್ಲ ಮಾಡಿ, ಹಾಗೆ ಬಾವಿ ಹತ್ರನೂ ಪೂಜೆ ಮಾಡಿ, ಅಲ್ಲೊಂದು ಪುಟ್ಟ ದೇವಸ್ಥಾನ ಇತ್ತು, ಅಲ್ಲೂ ಪೂಜೆ ಮಾಡಿ ನಂತರ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನದೊಳಗಡೆ ಬಾಗಿಲಿಗೆ ಪೂಜೆ ಮಾಡಿ ನಂತರ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಕೊಟ್ಟರು. ಹಾಗೆ ಪ್ರಸಾದನ ಇಸ್ಕೊಂಡು ಬಂದು ಮತ್ತೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದೆ. ಲಕ್ಷ್ಮೀ ದೇವಸ್ಥಾನದಲ್ಲೂ ಪೂಜೆ ಮುಗಿಸ್ಕೊಂಡು ಬಂದೆ. ಹಾಗೆ ನನ್ನ ಮಗಳಿಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸ್ವಲ್ಪ ಸಂಕ್ರಾಂತಿ ಥೀಮಲ್ಲಿ ಫೋಟೋಶೂಟ್ ಮಾಡೋಣ ಅಂದ್ಕೊಂಡು ಈಗೆಲ್ಲ ರೆಡಿ ಮಾಡಿದ್ದೀನಿ. ಹೆಸ್ರು ಕಾಳಲ್ಲಿ ಒಂದು ಮಡಿಕೆ ಥರ ಬಿಡಿಸಿದ್ದೀನಿ, ಹಾಗೆ 8 ಅಂತ ಬರೆದಿದ್ದೀನಿ. ಸಂಕ್ರಾಂತಿ ಕಾಳನ್ನ ಒಂದು ಪ್ಲೇಟಲ್ಲಿ ಇಟ್ಟು 2 ಕಬ್ಬನ್ನು ಕಟ್ ಮಾಡಿಕೊಂಡು ಇಟ್ಟಿದ್ದೀನಿ. ಇದೇ ಥರ ಸಂಕ್ರಾಂತಿ ಥೀಮಲ್ಲಿ ಮಾಡಬೇಕು. ಹಾಗೆ ಅವಳಿಗೆ 8 ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ, ಅದಕ್ಕೋಸ್ಕರ 2 ಒಂದೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಅವಳು ಮಲಗಿದ್ಲು, ಇನ್ನೂ ರೆಡಿ ಮಾಡ್ಕೊಂಡು ಬರಬೇಕು ಅವಳಿಗೆ. ಹಾಗೆ ನಮ್ಮ ಮನೆಯವರು ಹೂ ಬೊಕ್ಕೆ ಮಾಡಿದರು, ಅದೊಂದಿತ್ತು. ಅದನ್ನೊಂದು ಅವಳ ಕೈಗೆ ಹಂಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅದೊಂದು ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಮಗಳಿಗೆ ನಾನು ಈ ಥರ ಡ್ರೆಸ್ ಹಾಕಿದ್ದೀನಿ, ನೋಡ್ಬೋದು ನೀವು. ಈ ಡ್ರೆಸ್ಸನ್ನು ಈಗ ತರಿಸಿದ್ದು, ಸ್ವಲ್ಪ ದೊಡ್ಡದಾಯಿತು, ಹೇಗಾದರೂ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ನೋಡಿ, ಆ ಕಡೆ ಈ ಕಡೆ 1-2 ದೊಡ್ಡ ಕಬ್ಬನ್ನು ಇಟ್ಟಿದ್ದೀನಿ. ಮತ್ತು ಹೆಸ್ರು ಕಾಳಲ್ಲಿ ಮಡಿಕೆ ಬಿಡಿಸಿದ್ನಲ್ಲ, ಅದರಲ್ಲಿ ಹತ್ತಿಯಲ್ಲಿ ಡೆಕೋರೇಟ್ ಮಾಡಿದ್ದೀನಿ. ಮತ್ತು ನನ್ನ ಮಗಳು ಖುಷಿಯಾಗಿ ಆಡ್ತಿದ್ಲು, ಏನೋ ಸಿಕ್ಕಿತ್ತು ಅಂತ. ಅವಳಿಗೇನಾದರೂ ಹಿಂಗೆ ತೆಗ್ದು ಹಾಕಬೇಕು ಅಂತ ಆಸೆ ಆಗುತ್ತೆ. ಅದನ್ನು ತಿನ್ನೋಕ್ಕೆ ನೋಡ್ತಿದ್ಲು, ತಿನ್ನೋಕ್ಕೆ ಬಿಟ್ಟಿಲ್ಲ. ಖುಷಿಯಾಗಿ ಆಡ್ತಿದ್ಲು, ಅದು ಸಿಕ್ಬಿಡ್ತು ಅಂತ. ಈಗ ಎದ್ದ ತಕ್ಷಣ ಅವಳಿಗೆ ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಡು ಬಂದೆ. ಆದರೂ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ನೋಡಿ. ನಿಮಗೂ ಈ ಥರ ಫೋಟೋಶೂಟ್ ಎಲ್ಲ ಮಾಡೋದಕ್ಕೆ ಇಷ್ಟನಾ? ಹಾಗೆ ಈ ಥೀಮ್ ಹೇಗಿದೆ, ನಾನು ಮಾಡಿರೋದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ಖುಷಿಯಾಗಿರಿ ಎಲ್ಲರೂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಪೂರ್ತಿ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾವುದೇ ವಿಡಿಯೋ ಆಗಲಿ ಪೂರ್ತಿ ನೋಡಿ. ಎಲ್ಲ ಯೂಟ್ಯೂಬ್ ವಿಡಿಯೋಗಳಿಂದ ಕೆಲವೊಂದೊಂದು ಕಲಿಯೋದಿರುತ್ತೆ, ಹಾಗಾಗಿ ಎಲ್ಲ ವಿಡಿಯೋನೂ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಮಗಳು ಹೇಗೆ ಕಾಣ್ತಾ ಇದ್ದಾಳೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.